ನಮಸ್ಕಾರ ಕರ್ನಾಟಕ. 13 ಜನ ಜೈಲು ಪಾಲಾದರು, 4 ಜನ ಕಸ್ಟಡಿ ಕೊಟ್ಟಿದ್ದಾರೆ. ಕೊನೆ ಮೂಮೆಂಟಲ್ಲಿ ಪವಿತ್ರ ಗೌಡ ಅವರು ಜೈಲಿಗೆ ಹೋಗೋ ಸಂದರ್ಭದಲ್ಲಿ ವ್ಯಾನಲ್ಲಿ ಕೂತ್ಕೊಂಡಿದ್ದಾಗ ಅವರ ಮಗಳು ಮತ್ತು ಅವರ ತಾಯಿ ಮಾತಾಡಿದ್ರು. ತುಂಬ ದುಃಖ ಆಯಿತು, ತುಂಬ ಫೀಲ್ ಆಯಿತು ಅಲ್ಲಿರೋರಿಗೆಲ್ಲ, ನಮಗಲ್ಲ, ಅಲ್ಲಿರೋರಿಗೆಲ್ಲ. ಅದರಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು ಗುರು ಜೋರಾಗೆ, ಮೇಡಮ್ ತಲೆ ಕೆಡಿಸ್ಕೊಂಬಿಡಿ, ಮೇಡಮ್ ತಲೆ ಕೆಡಿಸ್ಕೊಂಬಿಡಿ, ಮೇಡಮ್ ತಲೆ ಕೆಡಿಸ್ಕೊಂಬಿಡಿ. ಅಲ್ಲ ಗುರು, ಇವಮ್ಮ ಇನ್ನೂ ಬದುಕಿದ್ದಾಳೆ, ಮಗಳು ಕೂಡ ಇದ್ದಾಳೆ, ತಾಯಿ ಕೂಡ ಇದ್ದಾಳೆ. ಈ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ರಲ್ಲ, ಅವರ ಫ್ಯಾಮಿಲಿ ಯಾರೂ ಇಲ್ಲ ಗುರು. ಯಾರಿದ್ದಾರೆ? ದುಡಿತಾ ಇದ್ದ ಒಬ್ಬ ಮಗನೂ ಹೋಗ್ಬಿಟ್ಟ, ಆ ಹುಡುಗಿ ಪ್ರೆಗ್ನೆಂಟು. ಅವ್ರ ಕಷ್ಟ ಯಾರ ಹತ್ರ ಹೇಳ್ಕೊತಾರೆ? ಇಲ್ಲಿ ನಿಂತ್ಕೊಂಡು ಏನೋ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾರೆ. ತಲೆ ಕೆಡ್ಸ್ಕೊಂಬಿಡಿ, ತಲೆ ಕೆಡ್ಸ್ಕೊಂಬಿಡಿ, ತಲೆ ಕೆಡ್ಸ್ಕೊಬೇಡಿ. ಇವ್ರದ್ದು ಒಂದು ಬಾಳು, ಇವ್ರದ್ದು ಒಂದು ಜನ್ಮ. ಛೇ, ನನಗಂತೂ ಮುಖ ನೋಡಿದ್ರೇ ಇರಿಟೇಟ್ ಅನಿಸುತ್ತೆ. ಕೋರ್ಟು ಬಿಡ್ಬೋದು, ಮೇಲಿರೋ ಭಗವಂತ ನಮ್ಮ ತಾಯಣೆಗೂ ಬಿಡಲ್ಲ. ಇನ್ನೂ ಅನುಭವಿಸ್ತಾರೆ ಗುರು, ಅನುಭವಿಸ್ಲೇಬೇಕು 100%. ಇದಂತೂ ಬರೆದಿಡ್ಕೊಬಿಡಿ. ಈ ಅಮ್ಮನಿಂದ ಎಷ್ಟು ಫ್ಯಾಮಿಲಿ ಸಫರ್ ಪಡ್ತಿದೆ. 5-6 ಜನ ದುಡ್ಡಿರೋರು ಇರ್ಬೋದು, ಮಿಕ್ಕಿರೋ ಫ್ಯಾಮಿಲಿಯವರೆಲ್ಲ ಏನಾಗಬೇಕು? ಆ ಶಾಪ ತಟ್ಟದೆ ಬಿಡಲ್ಲ ಗುರು, ಅದಂತೂ ಪಕ್ಕ. ಈ ಅಮ್ಮ ಜೈಲ್ಗೆ ಹೋಗಿರೋದಕ್ಕೆ ಇಲ್ಲಿ ಯಾರಿಗೂ ಬೇಜಾರಿಲ್ಲ ಗುರು, ಅದಂತೂ ಬರೆದಿಡ್ಕೊಬಿಡಿ ಪಕ್ಕ 100%. ಈ ಅಮ್ಮನ ಬಗ್ಗೆ ಏನು ಮಾತಾಡಿದ್ರು ಸುಮ್ಮನೆ ಅದೇನೋ ಒಂಥರ ಇನ್ನೂ ಹೇಳ್ಕೊತ ಹೋಗುತ್ತೆ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹೊಡೀರೋ. ಹಾಗೆ ಒಂದು ವಿಡಿಯೋನು ಶೇರ್ ಮಾಡಿ. ನಮಸ್ಕಾರ.